ಪ್ರತಿಯೊಬ್ಬರಿಗೆ ನಮ್ಮ JBM ಅಂಬೇಡ್ಕರ್ ಚಾಲಕರು ಸಂಘಟನೆ ವತಿಯಿಂದ ಏನು ಪ್ರತಿಯೊಬ್ಬರು ಚಾಲಕರು ಬಂದು ವೈಟ್ ಬೋರ್ಡ್ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ವಿಚಾರಕ್ಕೆ ಪ್ರತಿಯೊಂದು ಮಾಧ್ಯಮ ಮುಖಾಂತರನೇ ಪ್ರತಿಯೊಬ್ಬರು ಗೊತ್ತಿದೆ ವೈಟ್ ಬೋರ್ಡ್ ಓಡಿಸೋಕ್ಕೆ ಇಲ್ಲಿಗಲು ಪರ್ಮಿಷನ್ ಇಲ್ಲ, ಯಾವ ಕಡೆಯಿಂದ ಅವಕಾಶ ಇಲ್ಲ, ಯಾವುದಕ್ಕೂ ಮಾಹಿತಿ ಇಲ್ಲ ಅಂತ. ಅಂದರೆ ನಮ್ಮ ವಾಹನಗಳಿಗೆ ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್ ಅಂತ ಬಿಟ್ಟವ್ರೆ, ಡಿಸ್ಪ್ಲೇಗಳು ಬೇಕಂತ ಹೇಳಿದ್ದಾರೆ. ಎಲ್ಲೋ ಬೋರ್ಡ್ ನಮ್ಮ ವಾಹನಗಳು ಇದು TN ಗಾಡಿಗಳು ಇರಲಿ, ಆಂಧ್ರ ಗಾಡಿಗಳು ಇರಲಿ, ತಮಿಳ್ನಾಡು ಗಾಡಿಗಳು ಇರಲಿ, ಕೆಲವು ಜನ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರು ಏನು ಮಾಡ್ತಾರೆ ಅಂದರೆ ವೈಟ್ ಬೋರ್ಡಲ್ಲಿ ಪೀಕ್ ಅವರ್ಸಲ್ಲಿ ಡ್ಯೂಟಿ ಮಾಡ್ತಾರೆ. ಆ ಮುಖಾಂತರಾಗಿ ಬಂದು ನಾವು ಶಾಂತಿನಗರ RTO ಕಚೇರಿಗೆ ಕೆಲವು ಮಾಹಿತಿಗಳು ಕೊಟ್ಟಿದ್ದೀವಿ. ಯಾವ ಥರ ಮಾಹಿತಿ ಅಂತ ನಮ್ಮ ಉಪಾಧ್ಯಕ್ಷರು ಬಾಲಾಜಿ ಸಿಂಗ್ ಕೆಲವು ವಿಚಾರಗಳು ತಿಳಿಸ್ಕೊಡ್ತಾರೆ. ನಮ್ಮ ಸಂಘಟನೆ ವತಿಯಿಂದ ಏನೇನು ನಾವು ಮಿಂಚಿನ್ ಮಾಡಿದ್ದೀವಿ, ಯಾವ ಥರ ಒಂದು ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ, ಯಾವ ಥರ ಇಲ್ಲ ಅಂತ RTO ಅಧಿಕಾರಿಯವರು ಏನು ಹೇಳಿದ್ದಾರೆ ಅಂತ ಕೆಲವು ಚಾಲಕರು ತಿಳಿಸ್ಕೊಡ್ತಾರೆ. ಅದ್ರ ಮುಂಚೆ ನಮ್ಮ ಉಪಾಧ್ಯಕ್ಷರು ಬಾಲಾಜಿ ಸಿಂಗ್ ಕೆಲವು ವಿಚಾರಗಳು ಮಾಹಿತಿ ಕೊಡ್ತಾರೆ, ಪ್ರತಿಯೊಬ್ಬರು ಕೇಳ್ಕೊಳ್ಳಿ. ನಮಸ್ಕಾರ. JBM ಅಂಬೇಡ್ಕರ್ ಚಾಲಕರ ಸಂಘಟನೆ ಉಪಾಧ್ಯಕ್ಷ ಬಾಲಾಜಿ ಮಾತಾಡ್ತಾ ಇದ್ದೀನಿ. ಏನಪ್ಪ ಇಷ್ಟು ಜನ ಚಾಲಕರು ಇವತ್ತು ಸೇರಿದ್ದೀವಿ ಅಂದರೆ ಎಲ್ಲರಿಗೂ ಗೊತ್ತಿದೆ, ಚಾಲಕರ ಬಾಳಲ್ಲಿ ಜೀವನದಲ್ಲಿ ದುಡಿಮೆ ಇಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋ ವಿಚಾರ ಇಷ್ಟೇ ಸ್ನೇಹಿತರೆ. ಏನು ಗೊತ್ತಾ, ಏನು ಈ ಬೈಕ್ ಟ್ಯಾಕ್ಸಿದಿಂದ ಚಾಲಕರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಟೈಮು ಸಹ ನಾವು ಮನವಿ ಪತ್ರ ಕೊಟ್ಟಿದ್ವಿ ಬಂದು. ಅವಾಗ ಆಯಿತು ಸರ್, ಅದೇನಿದೆ ಮನವಿ ಪತ್ರ ಕೊಟ್ಟು ಹೋಗಿ ನಾವು ಖಂಡಿತ ಅದ್ರ ಬಗ್ಗೆ ಕ್ರಮ ತಗೊಂತೀವಿ ಅಂತ ಹೇಳಿದರು. ಇವತ್ತು ಇಷ್ಟು ಜನ ಚಾಲಕರು ಬಂದು ನಾವು ಇವತ್ತು ಸಹ ಮನವಿ ಪತ್ರ ಕೊಟ್ಟಿದ್ದೀವಿ. ಮನವಿ ಪತ್ರ ಬಂದು ಇದೆ. ಇದು ಏನಂದರೆ ವೈಟ್ ಬೋರ್ಡ್ ವಾಹನಗಳಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸಿರೋ ಬಗ್ಗೆ ದೂರು ಅಂತ. ವಿಚಾರ ಇಷ್ಟೇ. ಯಾಕೆ ಗೊತ್ತಾ, ಹಲವಾರು ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ, ಮನವಿ ಪತ್ರಗಳು ಕೊಡ್ತಾನೆ ಇದ್ದೀವಿ, ಕಂಪ್ಲೇಂಟ್ಸ್ ಕೊಡ್ತಾನೆ ಇದ್ದೀವಿ. ಆದರೂ ಸಹ ಇವತ್ತಿಗೂ ಬೈಕ್ ಟ್ಯಾಕ್ಸಿ ನಿಲ್ಲಿಲ್ಲ. ನಾವು ಹೈಕೋರ್ಟಲ್ಲಿ ಸಹ ಮನವಿ ಪತ್ರ ಕೊಟ್ಬಿಟ್ಟು ಅಲ್ಲಿನೂ ಸಹ ಪಿಟಿಷನ್ ಹಾಕಿರ್ತೀವಿ, ದಯವಿಟ್ಟು ಚಾಲಕರಿಗೆ ನ್ಯಾಯ ಒದಗಿಸ್ಕೊಡಿ ಸ್ವಾಮಿ, ಯಾಕಂದರೆ ಅನ್ಯಾಯ ಆಗ್ತಾ ಇದೆ. ಅವ್ರು ದುಡಿಮೆ ಇಲ್ದಂಗೆ ಗಾಡಿ ಫೈನಾನ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಹೈಕೋರ್ಟು ಸಹ ಅಂದರೆ ಮಾನ್ಯ ಉಚ್ಚ ನ್ಯಾಯಾಲಯ ಸಹ ಒಂದು ಆದೇಶ ಕೊಟ್ಟಿರ್ತದೆ ಸರ್ಕಾರಕ್ಕೆ. ಆದೇಶ ಏನಂದರೆ, ಸರ್ಕಾರದ ಅಡಿಯಲ್ಲಿ ಏನಾದರೂ ಕೆಲವೊಂದು ನಿಯಮಗಳನ್ನು ರೂಪಿಸಿ ನಿಮ್ಮ ಅಡಿಯಲ್ಲಿ ಸರ್ಕಾರದ ಅಡಿಯಲ್ಲಿ ಏನಾದರೂ ಅವಕಾಶ ಇದ್ದರೆ ಅನುಮತಿ ಕೊಡಿ ಅಂತ. ಆದರೆ ಇದುವರೆಗೂ ಸರ್ಕಾರವೂ ಸಹ ಯಾವುದೇ ಥರ ಅನುಮತಿ ಕೊಟ್ಟಿಲ್ಲ, ನಿಯಮಗಳು ರೂಪಿಸಿಲ್ಲ, ಅಧಿಕಾರಿಗಳು ಸಹ ಯಾವುದೇ ಸಹ ಅನುಮತಿ ಕೊಟ್ಟಿಲ್ಲ. ಆದರೂ ಸಹ ಇಲ್ಲಿಗಲ್ ಆಗಿ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಓಡಾಡ್ತಾನೆ ಇದೆ. ಇಲ್ಲಿ ಒಂದು ಆಟೋ ತಗೋಬೇಕಂದ್ರೆ 3 ಲಕ್ಷ. ಆ 3 ಲಕ್ಷ ಆಟೋ ತಗೋಬೇಕಾದ್ರೆ ಹಲವಾರು ಡಾಕ್ಯುಮೆಂಟ್ಗಳು ಕೇಳ್ತೀರಾ. ಪರ್ಮಿಟ್ ಬೇಕು, ಇನ್ಸೂರೆನ್ಸ್ ಬೇಕು, ಮೀಟರ್ ಪಾಸಿಂಗ್ ಬೇಕು, ಡ್ರೈವರ್ಗಳಿಗೆ ಲೈಸೆನ್ಸ್ ಇರಬೇಕು ಅಂತ. ಆದರೆ ಇಷ್ಟು ದೊಡ್ಡ ಕಂಪ್ನಿಗಳು, ಈ ಓಲಾ, ಊಬರ್, ರ್ಯಾಪಿಡೋ ಕಂಪ್ನಿಗಳಿಗೆ ಯಾವ ಥರ ಲೈಸೆನ್ಸ್ ಕೊಟ್ಟಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ. ಯಾಕೆ ಗೊತ್ತಾ, ಇವತ್ತು ಒಂದು ದುಡಿಮೆ ಮಾಡಬೇಕಂದ್ರೆ ಆಟೋ ಚಾಲಕ ಸಾಮಾನ್ಯವಾಗಿ 1,000 ರೂಪಾಯಿ ದುಡಿಬೇಕಂದ್ರೂ ಎಷ್ಟೋ ಕಷ್ಟ ಐತೆ. ಅಂಥದ್ರಲ್ಲಿ ಈ ಬೈಕ್ ಟ್ಯಾಕ್ಸಿ ಅವರು ಬಂದು ಯಾವುದೇ ಥರ ಅವ್ರಿಗೆ ಪರ್ಮಿಷನ್ ಇರಲ್ಲ, ಆದರೂ ಸಹ ಇವತ್ತಿಗೂ ಸಹ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಓಡಾಡ್ತಾ ಐತೆ. ಇದನ್ನ ದಯವಿಟ್ಟು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು JBM ಅಂಬೇಡ್ಕರ್ ಚಾಲಕರ ಸಂಘಟನೆ ವತಿಯಿಂದ ಇವತ್ತು ಟ್ರಾನ್ಸ್ಪೋರ್ಟ್ ಕಮಿಷನರ್ ಯಾರಿರ್ತಾರೆ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ಸಹ ಮಾಹಿತಿ ಕೊಟ್ಟಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆಯಿತು ಸರ್, ಒಂದು 4 ದಿವಸ ಟೈಮ್ ಕೊಡಿ, ಇದರ ಬಗ್ಗೆ ಖಂಡಿತ ನಾವು ಕ್ರಮ ತಗೊಂತೀವಿ, ಸ್ಪೆಷಲ್ ಸ್ಕ್ವಾಡ್ ಆಗಿಬಿಟ್ಟು ಏನು ಈ ಬೈಕ್ ಟ್ಯಾಕ್ಸಿ ಓಡಾಡ್ತಾ ಇದೆ ಅದ್ರ ಬಗ್ಗೆ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ನಾವು ತಿಳಿಸೋದಿಷ್ಟೇ ಸರ್, ದೇಶಕ್ಕೆ ರೈತರು ಸೈನಿಕರು ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಚಾಲಕರು ಮುಖ್ಯ. ಯಾಕೆ ಅಂದರೆ ರೈತರಿಗೆ ಸೈನಿಕರಿಗೆ ಯಾಕೆ ಹೋಲಿಸ್ತಾ ಇದ್ದೀನಿ ಅಂದರೆ, ರೈತರು ಬೆಳೆಸೋ ಧಾನ್ಯಗಳು, ಅಕ್ಕಿ ಇರಲಿ, ಬೆಳೆ ಇರಲಿ, ತರಕಾರಿ ಇರಲಿ, ಅಲ್ಲಿಂದ ಸಾರ್ವಜನಿಕರಿಗಾಗಲಿ ಅಥವಾ ಸೈನಿಕರಿಗಾಗಲಿ ತಲುಪಬೇಕಂದ್ರೆ ಚಾಲಕರು ಬೇಕು. ಅಂಥದ್ದು ಇವತ್ತು ಚಾಲಕರಿಗೆ ಅನ್ಯಾಯ ಆಗ್ತಾ ಇದ್ರೆ ಸುಮ್ಮನೆ ಮೌನವಾಗಿದ್ದೀರಲ್ಲ, ಅದೇ ನಮಗೆ ಒಂಥರ ಹೊಟ್ಟೆ ಉರಿತಾ ಇದೆ. ದಯವಿಟ್ಟು ಇನ್ಮೇಲಾದರೂ ಎಚ್ಚೆತ್ತುಕೊಂಡು ಚಾಲಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕೆಲವೊಂದು ವಿಷಯಗಳು ನಮ್ಮ ಸುನೀಲ್ ಅವರು ಮಾತಾಡ್ತಾರೆ, ತಗೊಳ್ಳಿ ಸರ್. JBM ಅಂಬೇಡ್ಕರ್ ಚಾಲಕರ ಸಂಘಟನೆ. ನಮಸ್ಕಾರ. ಸಂಘಟನೆ ಕಾರ್ಯದರ್ಶಿ ಸುನೀಲ್ ಮಾತಾಡ್ತಾ ಇದ್ದೀನಿ. ನೋಡಿ, ಈಗ ಬೈಕ್ ಟ್ಯಾಕ್ಸಿಯಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂದರೆ, ಬೆಳಗ್ಗೆಯಿಂದ ಮಾಡಿರೋ ಒಂದು 600-700 ರೂಪಾಯಿ ಮಾಡೋಕ್ಕಾಗ್ತಾಯಿಲ್ಲ ದಿವಸ ಎಲ್ಲ. ಬೈಕ್ ಅವರು ಸೋಷಿಯಲ್ ಮೀಡಿಯಾದಾಗೆ ಬಿಡ್ತಾ ಇದ್ದಾರೆ, ನಾನು ಎಷ್ಟು ಮಾಡ್ತಾ ಇದ್ದೀನಿ ಅಂತ. ಅದು ನೋಡಿ, ಹೊರ ರಾಜ್ಯದಿಂದ, ತಮಿಳ್ನಾಡಿಂದ ಆಗಿರ್ಬೋದು, ಮಹಾರಾಷ್ಟ್ರದಿಂದ ಆಗಿರ್ಬೋದು, ತೆಲಂಗಾಣದಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದ 2 ವೀಲರ್ ತಂದು ತುಂಬ ಜಾಸ್ತಿ 2 ವೀಲರ್ ಓಡ್ತಾ ಇದೆ ಬೆಂಗಳೂರಲ್ಲಿ. ನಮ್ಮ ಆಟೋ ಚಾಲಕರಿಗೂ ಬಿಸ್ನೆಸ್ ಮಾಡಿ ಮನೆ ನಡೆಸೋದು ತುಂಬ ಕಷ್ಟ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಂಗಾಗಿ ನಮ್ಮ RTO ಕಚೇರಿ ಏನಿದೆ, ಮೇನ್ ಕಚೇರಿ, ಅಲ್ಲಿಗೆ ಬಂದು ಮನವಿ ಕೊಟ್ಟಿದ್ದೀವಿ. ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಇನ್ನೊಂದು 4 ದಿವಸ ಟೈಮ್ ಕೊಡಿ ಸರ್, ಅದಕ್ಕೆ ಏನಿದೆಯೋ
ನಾವು ನಮ್ಮ RTO ಮೀಟಿಂಗ್ ಮಾಡಿ ಗಾಡಿಗಳನ್ನ ಹಿಡಿಯೋಂತ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಮನವಿ ಪತ್ರ ಕೊಟ್ಟು ಈಗ ನಮ್ಮ ಚಾಲಕರು ಒಂದ್ 2 ಮಾತು ಮಾತಾಡ್ತಾರೆ, ಏನು ಅಂತ ತಿಳಿಸ್ಕೊಡ್ತಾರೆ. ಅವ್ರು ದುಡಿಮೆ ಮಾಡ್ತಾ ಇದ್ದಾರೆ. ಜೈ ಭೀಮ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ ನಾನು ಕಿರಣ್ ಮಾತಾಡೋದು. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ನಾವು ಶಾಂತಿನಗರ RTO ಆಫೀಸಿಗೆ ಬಂದಿದ್ದೀವಿ. ಶಾಂತಿನಗರ RTO ಆಫೀಸಿಗೆ ಬಂದು ನಾವು ಇವತ್ತು ಏನು ದುಡಿಮೆ ಇಲ್ಲದೆ ಇವತ್ತು ನಾವು ರೋಡಿಗೆ ಬಂದು ನಿಂತಿದ್ದೀವಿ. ಅದೇನಿದೆ ಅಂತ ಇಲ್ಲಿ ವಿಚಾರ ತಿಳಿಸ್ಕೊಟ್ಟು ಇವ್ರಿಗೆ ಮನದಟ್ಟು ಮಾಡೋಣ ಅಂತ ಬಂದಿದ್ದೀವಿ. ಏನು ವಿಷಯಪ್ಪ ಅಂದ್ರೆ, ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾವು ಇವತ್ತು ಏನು ಸಂಪಾದನೆ ಮಾಡಿದ್ರು ಒಂದರಿಂದ 1,200 ಮಾಡ್ತೀವಿ. ಅದರಲ್ಲಿ ನಾವು ಅಕಸ್ಮಾತ್ ತಪ್ಪಿ ಯೂನಿಫಾರ್ಮ್ ಇಲ್ಲ ಅಂತ ಬಂದು ಎಲ್ಲರೂ ಸಿಗಾಕೊಂಡ್ರೆ ಅದೇ 1,000 ಫೈನ್ ಹಾಕ್ತಾರೆ. ಏನಾಗಿದೆ ಅಂದ್ರೆ, ಇವತ್ತು ಬೈಕ್ ಟ್ಯಾಕ್ಸಿ ಬಂದಿರೋದ್ರಿಂದ ನಾವು ತುಂಬಾ ಕಷ್ಟ ಅನುಭವಿಸ್ತಾ ಇದೀವಿ. ಅದರಿಂದ ದಯವಿಟ್ಟು ಆಯ್ತು, ತುಂಬಾ ಸಂತೋಷ. ಮಾತಾಡಿ ಸರ್. ತಮ್ಮ ಹೆಸರು? ಸರ್, ನಮ್ಮ ಹೆಸರು ವಿನೋದ್ ರಾಜ್ ಅಂತ ಹೇಳಿ. ನಮ್ಮ ಹೆಸರು ವಿನೋದ್ ರಾಜ್ ಅಂತ ಹೇಳಿ. ನಾವು ಆಟೋ ಚಾಲಕರಾಗಿ ಸೇವೆ ಮಾಡ್ತಾ ಇದ್ದೀವಿ. ಇವಾಗ ಬೈಕ್ ಟ್ಯಾಕ್ಸಿ ಬಂದಿದ್ರಿಂದ ನಮಗೆ ತುಂಬಾ ಹೊಡೆತ ಬಿದ್ದಿದೆ. 1,000 ರೂಪಾಯಿ ದುಡಿಯೋಕ್ಕಾಗ್ತಾ ಇಲ್ಲ, 500 ರೂಪಾಯಿ ತಗೊಂಡು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ, ಹಂಗಾಗಿದೆ ಪರಿಸ್ಥಿತಿ. 200 ರೂಪಾಯಿ ನಾವು ಗ್ಯಾಸ್ ಹಾಕ್ಸ್ತೀವಿ, 500 ರೂಪಾಯಿ ದುಡಿಬೇಕಾದ್ರೆ 200 ರೂಪಾಯಿನೇ ಹಾಕ್ಬೇಕು ಗ್ಯಾಸು. ನಾವು ಊಟ ತಿಂಡಿ ಎಲ್ಲ ತೆಗೆದ್ರೂ ನಮ್ಗೆ ಏನು ಸಿಗಲ್ಲ, 100 ರೂಪೀಸ್ ಸಿಗಲ್ಲ, ಆ ಥರ ಆಗಿದೆ. ಇವಾಗ 3 ಲಕ್ಷ ರೂಪಾಯಿ ಆಗುತ್ತೆ ನಮಗೆ ಆಟೋ ತಗೋಬೇಕಾದ್ರೆ. ಅದಕ್ಕೆ ಲೋನ್ ಕಟ್ಟೋಕ್ಕೆ 13,000 ಬೇಕು ತಿಂಗಳಲ್ಲಿ. ಮನೆ ಬಾಡಿಗೆ ಮತ್ತು ರೇಷನು, ಕರೆಂಟ್ ಬಿಲ್ಲು. ಇವಾಗ ಯಾವ ಥರ ಇದೆ ಅಂದರೆ, ಆಟೋ ಚಾಲಕರದು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈ ಒಡಿಶಾ, ಮಹಾರಾಷ್ಟ್ರ, ತಮಿಳ್ನಾಡು, ಈ ಕೇರಳ ಗಾಡಿಯೆಲ್ಲ ತಗೊಂಬಂದ್ಬಿಟ್ಟು ಇವಾಗ ನಮ್ಮ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಧ್ವನಿ ಎತ್ತಿ ಯಾರು ಕೇಳ್ತಾ ಇಲ್ಲ. ಅವರೆಲ್ಲ ಓಡಿಸ್ತಾ ಇರೋದೆಲ್ಲ ನೋಡಿದ್ರು ಸುಮ್ಮನೆ ನೋಡದೇ ಇರೋ ಥರ ಇದ್ದಾರೆ. ಚಾಲಕರು ಹೇಳಿದ್ರೆ ನಿಮ್ಗೇನು, ನೀವು ಹೋಗಿ ನಾವಿದ್ದೀವಿ, ನಾವು ನೋಡ್ಕೊಂತೀವಿ ಅಂತಾರೆ. ಆದರೆ ಯಾರು ಬಗೆಹರಿಸ್ತಾನೆ ಇಲ್ಲ ಇದನ್ನ. ಮತ್ತೆ ಸಾಫ್ಟ್ವೇರ್ ಕಂಪ್ನಿ ಒಂದ್ ನಿಮಿಷ, ನೀವು ಬಂದಿರೋದು ಜೈ ಭೀಮ್ ಅಂಬೇಡ್ಕರ್ ಚಾಲಕರು ಸಂಘಟನೆ ವತಿಯಿಂದ ಶಾಂತಿನಗರ RTO ಕಚೇರಿಗೆ ಬಂದಿದ್ದೀರಾ? ಹೌದು. ಏನಕ್ಕೋಸ್ಕರ ಬಂದಿದ್ದೀರಾ ನೀವು? ಅದೇ ಇವಾಗ 2 ವೀಲರ್ ವೈಟ್ ಬೋರ್ಡ್ ಸ್ಟಾಪ್ ಮಾಡಬೇಕು. ಇವಾಗ ನಮ್ಗೆ ದುಡಿಮೆ ಆಗ್ತಾ ಇಲ್ಲ, ಅದರಿಂದ ನಾವು ಇವಾಗ ಬಂದಿದೀವಿ ಇಲ್ಲಿ. ಈಗ ನೀವು ಸಂಘಟನೆ ನಾಯಕರುಗಳು ಲೆಟರ್ ನಿಮ್ಗೆ ಓದಿ ತಿಳಿಸಿದಾರಲ್ಲ, ಇವ್ರೇನಾರು ಸ್ಟಾಪ್ ಮಾಡಿಲ್ಲ ಅಂದ್ರೆ ಇದು ಮುಖಾಂತರ ಬೇರೆ ತರ ಯಾವ ತರ ಮಾಡ್ತೀರಾ? ನಾವು ಇದು ಮಾಡಿಲ್ಲ ಅಂದ್ರೆ ಎಲ್ಲಾ ಆಟೋ ಚಾಲಕರು ಇಲ್ಲಿ ಬಂದ್ಬಿಟ್ಟು ಧರಣಿ ಮಾಡ್ಬೇಕಾಗುತ್ತೆ. ಮತ್ತೆ RTO ಆಫೀಸ್ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗುತ್ತೆ, ಧರಣಿ ಮಾಡ್ಬೇಕಾಗುತ್ತೆ. ಹಿಂಗೆ ಆದ್ರೆ ತುಂಬಾ ಜೀವನ ಸಾಗ್ಸಕ್ ಆಗಲ್ಲ, ಆತರ ಆಗ್ಬಿಟ್ಟಿರುತ್ತೆ. ಏನಾರು ನಿಮ್ಮ ಮನವಿ ಪತ್ರಗಳು ಕೊಟ್ಟಿದ್ರ, ಅವ್ರು ಮಾಡ್ತೀನಿ ಅಂತ RTO ಅಧಿಕಾರಿಗಳು ತಿಳಿಸ್ಕೊಟ್ಟಿದ್ದಾರೆ. ಏನಾರು ಕಾನೂನು ನೀತಿಯಲ್ಲಿ ಅವ್ರ ಕ್ರಮ ತಗೊಂಡಿಲ್ಲ ಅಂದ್ರೆ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ವಿರೋಧಾಗಿ ತಗೊಂಡಿಲ್ಲ ಅಂತಂದ್ರೆ ಆಟೋ ಡ್ರೈವರ್ಸ್ಗಳು ಯೂನಿಯನ್ ಇದೆಯಲ್ಲ, ಎಲ್ಲ ಒಗ್ಗಟ್ಟಿನಿಂದ ಸೇರ್ಬೇಕು. ಇವಾಗ ನಮ್ಗೆ ಒಬ್ರಿಗೆಲ್ಲ ಆಗ್ತಿರೋದು, ತುಂಬಾ ಆಟೋ ಚಾಲಕರಿಗೆ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನ ಜೀವನ ಮಾಡ್ತಾ ಇದಾರೆ, ಎಲ್ರಿಗೂ ತುಂಬಾ ಪರಿಸ್ಥಿತಿ ಹದಗೆಡ್ತಾ ಇದೆ. ಅದರಿಂದ ಎಲ್ರೂ ಒಗ್ಗಟ್ಟಾಗಿರ್ಬೇಕು. ಬಂದ್ಬಿಟ್ಟು ಇಲ್ಲಿ ಮತ್ತೆ ಕೇಳೋಣ, ಆಗಿಲ್ಲ ಅಂದ್ರೆ ಮುಂದಿನ ಕ್ರಮ ನಾವು ತಗೊಳ್ಳೋಣ. ಮುಂದಿನ ದಿನಗಳಲ್ಲಿ ಸಾರಿಗೆ ಸಚಿವರನ್ನ ಮನೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಬೇಕು ಅಷ್ಟೇ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ರಿಗೆ ಹೇಳ್ತಾ ಇದ್ದೀನಿ, ಚಾಲಕರು ಅಂದ್ರೆ ಚಾಲಕರು ವರ್ಗಕ್ಕೆ ಚಾಲಕರು ಇರಬೇಕು. ಕೆಲವು ಚಾಲಕರು ಹೋರಾಟ ಅಂದ್ರೆ ಬೆಂಬಲ ಕೊಡ್ತಾರೆ, ಕೆಲವು ಚಾಲಕರು ಕಷ್ಟ ಅಂದ್ರೆ ಬೆಂಬಲ ಕೊಡ್ತಾರೆ. ಕೆಲವು ಚಾಲಕರು ಹೋರಾಟ ದಿವಸ ಬೆಂಬಲ ನೀಡಿ ಅಂದ್ರೆ ಆ ಟೈಮಲ್ಲಿ ಏನು ದುಡಿಮೆಗಳು ಮಾಡ್ಕೊಂಡು ಗಾಡಿಗಳು ಓಡಿಸ್ಕೊಂಡಿದ್ರೆ ನಾಳೆ ದಿವಸ ಪ್ರಾಬ್ಲಮ್ಗಳು ಆಗಿದ್ರೆ ಅದಕ್ಕೆ ಹೊಣೆ ನೀವು ಹಾಕ್ತೀರಾ. ಇದೇನಕ್ಕೆ ಕೇಳ್ತಾ ಇದೀನಿ ಅಂದ್ರೆ, ವೈಟ್ ಬೋರ್ಡ್ ಬಂದು ಯಾವ ಕಡೆ ಕಾನೂನಲ್ಲಿ ನಿಯಮದಲ್ಲೇ ಇಲ್ಲ ಓಡಿಸ್ಬೇಕಂತ. ವೈಟ್ ಬೋರ್ಡ್ ಬಂದು ಪರ್ಸನಲ್ ಯೂಸು ಪ್ರತಿಯೊಬ್ರು ಗೊತ್ತಿದೆ. ಈ ಮುಖಾಂತರ ಬಂದು RTO ಕಚೇರಿಗೆ ಮನವಿ ಪತ್ರನೂ ಕೊಟ್ಟಿದ್ದೀವಿ. ಇಲ್ಲಾಗಿದ ತಕ್ಷಣ ಕನ್ನಿಕಮ್ ರೋಡ್ ಟ್ರಾಫಿಕ್ ಕಮಿಷನರ್ಗೆ ಹೋಗ್ತಿದ್ದೀವಿ, DCP ಆಫೀಸ್ಗೆ ಹೋಗ್ತೀವಿ. ಹಂಗೆ ಇನ್ನೊಂದು ಫೈಲಲ್ಲಿ ಅದು ಲೆಟರ್ ಬಳಿ ತೆಗೀರಿ, ಅದು ನಮ್ಮ DK ಶಿವಕುಮಾರ್ ಹೆಸರಲ್ಲಿ ಅದಕ್ಕೊಂದು ಲೆಟರ್ ಮಾಡಿದ್ದೀವಿ. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರ ಹೆಸರಲ್ಲೂ ಲೆಟರ್ಗಳು ರೆಡಿ ಮಾಡಿದ್ದೀವಿ. ಪ್ರತಿಯೊಂದು ಲೆಟರ್ ಸಮೇತ ನಾವು ಕೊಡ್ತಾ ಇದೀವಿ ಪ್ರೂಫ್. ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ, ನಾಳೆ ದಿವಸ ಯಾರಿದ್ರು ನಮ್ಮ ಚಾಲಕರು ಕಾನೂನು ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಯಾರೇನೋ ಶೋಕಿಗೋಸ್ಕರ ಮಾಡ್ತಾ ಇಲ್ಲ, ಸುಮ್ಮನೆ ಮಾಡ್ತಾ ಇಲ್ಲ. ಪ್ರತಿಯೊಬ್ರು ಬೇಕಂದ್ರೆ ನೋಡ್ಕೊಳ್ಳಿ ಯಾವ ತರ ಒಂದು ಸಂಘಟನೆ ನಿಯಮಗಳು, ಸಂಘಟನೆ ಲೆಟರ್ಗಳು ಏನಕ್ಕೆ ಮಾಡಿದೀವಿ ಅಂದ್ರೆ ಪ್ರತಿಯೊಬ್ರು ಚಾಲಕರು ತೊಂದರೆ ಆಗ್ತಾ ಇದೆ ಅಂತ. ವೈಟ್ ಬೋರ್ಡ್ ವಾಹನದಲ್ಲಿ ಓಡ್ಸೋಕೆ ಅನುಕೂಲ ಇಲ್ಲ, ಮಾಹಿತಿ ಇಲ್ಲ ಅಂತ ಪ್ರತಿಯೊಂದ್ಸಲಿ ಮನವಿ ಪತ್ರ ಕೊಟ್ಟಿರೋದೈತು, ಎಲ್ಲ ಇತ್ತು. ಈ ಸಲ ಬರೇ ಕೊಟ್ಟಿದೀವಿ. ಈ ತರ ಏನಾದ್ರು ಕ್ರಮ ತಗೊಂಡಿಲ್ಲ ಅಂದ್ರೆ 1 ವಾರದಲ್ಲಿ ನಾವು ರೋಡಿಗೆ ಇಳಿತೀವಿ. ಯಾವ ತರ ರೋಡಿಗೆ ಇಳಿತೀವಿ, ಯಾವ್ಯಾವ ಗಾಡಿಗೆ ಹಿಡಿತೀವಿ,
ಯಾವ ತರ ಡ್ರೈವರ್ಗಳು ಪ್ರಶ್ನೆ ಮಾಡ್ತೀವಿ, ಯಾವ ಕಡೆಯನ್ನ ಮಾಡ್ತೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಆಲ್ರೆಡಿ ಸಂಘಟನೆ ಲೆಟರ್ ಬರ್ಕೊಟ್ಟಿದೀವಿ. ನೀವು ನಿಲ್ಸಿಲ್ಲ ಅಂದ್ರೆ ನಮ್ಮ ಹೋರಾಟ ಸಿದ್ಧವಾಗಿದೆ ಅಂತ. ಜೈ ಹಿಂದ್, ಜೈ ಭೀಮ್.